ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಾಲಾ ರಾಘವೇಂದ್ರ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಮಾಲಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಮಾಲಾ, ಎಲ್ಲಿಂದ ಬಂದಿದ್ದೀರಾ ನೀವು? ಕೋಲಾರದಿಂದ ಬಂದಿದ್ದೀವಿ. ಕೋಲಾರದಿಂದ ಬಂದಿದ್ದೀರಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ? ರೋಜಾ ಒಬ್ಬಟ್ಟು ಅಂತ. ರೋಜಾ ಒಬ್ಬಟ್ಟ. ಓಕೆ. ರೋಜಾ ಒಬ್ಬಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹಸಿ ಕಾಯಿ ತುರಿ, ಸಕ್ಕರೆ, ಬಾದಾಮ್ ಪೌಡರು, ರೋಸ್ ಪೆಟಲ್ಸ್, ಇದು ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಡ್ರೈ ಫ್ರೂಟ್ಸು, ಹಾಲು. ಓಕೆ, ಸರಿ. ಇದಿವಾಗ ಇದೇನಿದು ಹಿಟ್ಟು ಮಾಡ್ಕೊಂಡಿದ್ದೀರಾ? ಅದು ನೆನಿಬೇಕು, ಒಂದು ಅರ್ಧ ಗಂಟೆ ನೆನಿಬೇಕು. ಹಂಗಾಗಿ ಅದು ಕಲಸಿ ಚಿರೋಟಿ ರವೆಗೆ ಒಂದು ಸ್ವಲ್ಪ ಎಣ್ಣೆ, ಒಂಚೂರು ಉಪ್ಪು ಹಾಕಿ ಕಲಸಿರೋದು. ಓಕೆ. ಎಣ್ಣೆ, ಉಪ್ಪು, ಚಿರೋಟಿ ರವೆ, ಅದನ್ನ ಹಾಫ್ ಅನ್ ಅವರ್ ನೆನೆಯಕ್ಕೆ. ಓಕೆ. ಸೊ ಅರ್ಧ ಗಂಟೆ ನಮಗೆ ಟೈಮ್ ಇಲ್ಲ ನೆನೆಯೋದಕ್ಕೆ, ನೀವು ಬಂದಿದ್ದೀರಾ. ಸರಿ ಸರಿ. ಓಕೆ. ಇದು ರೋಸ್ ಪೆಟಲ್ಸ್ ಅಂದ್ರೆ ಮಾಮೂಲಿ ನಾವು ಗುಲಾಬಿ ಹೂವಿಂದು ಎಸಳು ಅಷ್ಟೇ, ಅದು ಡೆಕೋರೇಷನ್. ಅದಕ್ಕೆ ರೋಜಾ ಒಬ್ಬಟ್ಟು. ಮಾಮೂಲಿ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ರೆಗ್ಯುಲರ್ ಅಲ್ವಾ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಓಕೆ, ಸರಿ. ರೋಜಾ ಒಬ್ಬಟ್ಟು ಹೌದು, ಸ್ಪೆಷಲ್ ಆಗಿ ಹೆಸರೇ ಚೆನ್ನಾಗಿದೆ. ಸೊ ಶುರು ಮಾಡೋಣಲ್ಲ. ಏನ್ ಬೇಕು ಇವಾಗ? ನನಗೆ ಫಸ್ಟ್ ಮಿಕ್ಸಿ ಜಾರ್ ಕೊಟ್ಬಿಡಿ, ಮತ್ತೆ ಒಂದು ಸ್ಪೂನು. ಓಕೆ. ಇದು ಹಸಿ ಕೊಬ್ಬರಿ. ಸೊ ಇದಿವಾಗ ನಿಮ್ದೇನಾ? ನೀವೇ ಕಂಡು ಹಿಡಿದಿದ್ದ? ಹೇಗೆ ಇದು? ಇಲ್ಲ, ನಮ್ಮ ಅತ್ತೆ ಮನೆ ಕಡೆ ಮಾಡ್ತಾರೆ, ಹೌದಾ? ಹಂಗಾಗಿ ಕಲ್ತಿರೋದು. ಓಕೆ. ಇದೆಲ್ಲ ಮಾಡಿ ಇದು ಗುಲಾಬಿ ಹೂವಿನ ಹೆಸರು ಹಾಕ್ತಾರಾ? ಹಾಕ್ತಾರೆ ಲಾಸ್ಟ್ಗೆ ಡೆಕೋರೇಷನ್ಗೆ. ಸಕ್ಕರೆ ಕೊಡಿ. ಎಷ್ಟು? ಒಂದು ಕಪ್? ಒಂದು ಕಪ್ಪು ಹಸಿ ಕೊಬ್ಬರಿ, ಅದಕ್ಕೆ ಒಂದು 8 ಸ್ಪೂನ್ಸ್ ಅಷ್ಟು ಸಕ್ಕರೆ. ಸಕ್ಕರೆ. ಓಕೆ, ಒಂದು 8 ಸ್ಪೂನ್ ಸಾಕಾಗುತ್ತೆ. ಸಕ್ಕರೆ ಎಷ್ಟು ಬೇಕೋ ಅಷ್ಟು ಅಲ್ವಾ? ಕೆಲವರಿಗೆ ಜಾಸ್ತಿ ಕಮ್ಮಿ ಆ ಥರ. ನೀವೊಂದು 8 ಸ್ಪೂನ್ ಹಾಕೋತೀರಾ? ಓಕೆ, ಸರಿ. ಮತ್ತೆ ಮನೇಲಿ ಯಾರೆಲ್ಲ ಇದ್ದಾರೆ ಮಾಲಾ ಅವರೇ? ನಾನು, ನಮ್ಮ ಹಸ್ಬೆಂಡು. ಇದು ಮಿಕ್ಸಿ ಮಾಡಬೇಕು. ಓಕೆ. ಇಷ್ಟೇನಾ? ಹಾಂ. ಸೊ ಡ್ರೈ ಅಲ್ಲೇ ಮಾಡೋದಾ? ಡ್ರೈ ಸ್ವಲ್ಪ ಬೆಟ್ಟಿರತ್ತಲ್ಲ. ಸರಿ ಸರಿ. ಸಾಕಾ? ಹಾಂ, ಸಾಕು. ಈಗೊಂದು ಪ್ಯಾನ್ ಬೇಕು. ಸ್ಟವ್ ಹಚ್ಕೊಂಡ್ಬಿಡ್ತೀರಾ? ಎಷ್ಟು ದೊಡ್ಡವಳು ಮಗಳು? ಅವಳು ಸೆಕೆಂಡ್ PU. ಹೌದಾ? ಓಕೆ ಓಕೆ. ಯಾವ ತಗೊಂಡಿದ್ದಾಳೆ PUC ಅಲ್ಲಿ? ಕಾಮರ್ಸ್ ತಗೊಂಡು. ಅದು ಕೊಡಿ. ಅದೊಂದು ನಿಮಿಷ ಹಂಗೆ ಫ್ರೈ ಮಾಡಬೇಕಾ? ಹಸಿನೇ ತಗೊಂಡಿರೋದ್ರಿಂದ ಒಂದು ನಿಮಿಷ ಹಂಗೆ. ಮತ್ತೆ ನೀವು ಮನೇಲೇ ಇದ್ದೀರಾ? ಹೇಗೆ, ಏನು ಮಾಡ್ತಿದ್ದೀರಾ? ಹೋಮ್ ಮೇಕರು. ಲೀಜರ್ ಇದ್ದಾಗ ನಮ್ಮದು ಮಹಿಳಾ ಮಂಡಳಿ ಅಂತ ಇದೆ, ಮಹಿಳಾ ಮಂಡಳಿಗೆ ಹೋಗ್ತೀವಿ, ಫ್ರೆಂಡ್ಸ್ ಎಲ್ಲರೂ ಇದ್ದೀವಿ. ಸ್ವಲ್ಪ ಹುರಿಬೇಕು ಅಂತ ಹೇಳಿದ್ರೆ ಒಂದು ನಿಮಿಷ ಹಂಗೆ, ಅಷ್ಟೇ ಜಾಸ್ತಿ ಇಲ್ಲ. ಮತ್ತೆ ಮನೆಯಲ್ಲಿ ಅಡಿಗೆ ಎಲ್ಲ ನಿಮ್ದೇ? ಹಾಂ, ನಾನೇ ಮಾಡೋದು. ನಮ್ಮ ಹಸ್ಬೆಂಡು ಹೆಲ್ಪ್ ಮಾಡ್ತಾರೆ ಅಡುಗೆಲೆಲ್ಲ. ಅವ್ರೇನ್ ಮಾಡ್ತಾರೆ? ಅವ್ರು ಬಿಸ್ನೆಸ್ ಮಾಡ್ತಾರೆ. ಟೈಮ್ ಸಿಕ್ಕಿದಾಗೆಲ್ಲ ಹೆಲ್ಪ್ ಮಾಡಿ. ಇಂಟ್ರೆಸ್ಟ್ ಇದೆಯಾ, ಆಸಕ್ತಿ ಇದೆಯಾ? ತುಂಬಾ ಇಷ್ಟ ಇದೆ ಅವ್ರಿಗೂ, ಅವರು ಎಲ್ಲ ಮಾಡ್ತಾರೆ. ಓಕೆ, ತುಂಬಾ. ನನಗೂ ಎಲ್ಲ ಹೆಲ್ಪ್ ಮಾಡ್ತಾರೆ ಹಬ್ಬಗಳಲ್ಲಿ. ಆಗ ಎಲ್ಲ ನಾನು ಒಬ್ಳೆ ಇರ್ತೀನಲ್ಲ, ಹಾಗಾಗಿ ಅವರು ಹೆಲ್ಪ್ ಮಾಡ್ತಾರೆ. ಓಕೆ ಓಕೆ. ಏನು ಹೊಸ ರುಚಿ ಎಲ್ಲ ಅವರು ಮಾಡ್ತಾರಾ ಅಥವಾ ನೀವು ಮಾಡ್ತೀರಾ? ಹೊಸ ಅಡಿಗೆ ಎಲ್ಲ ಯಾರು ಮಾಡೋದು? ಅಂದ್ರೆ ಹೊಸ ರುಚಿ ಅಂದ್ರೆ ಮಾಮೂಲಿ ಮಾಡ್ತಾ ಇರ್ತೀವಿ, ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಸ್ನಾಕ್ಸು ಆ ಥರ ಎಲ್ಲ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ. ಯಾವ ಶೈಲಿ ಮಾಡೋದು ಮನೆಯಲ್ಲಿ? ಅಂದ್ರೆ ಕರ್ನಾಟಕ ಸ್ಟೈಲಿ ಎಲ್ಲ? ಅಷ್ಟೇ. ಮೂಲ ಯಾವ್ದು? ಕರ್ನಾಟಕನೇ? ಇಲ್ಲ, ಬ್ಯಾಂಗ್ಳೂರ್ ನಂದು. ಅತ್ತೆ ಮನೆ ಕೋಲಾರ. ಕೋಲಾರ. ಸೊ ಬೇರೆ ಬೇರೆ ಎಲ್ಲ ಕಲ್ತಿದ್ದೀರಾ? ಬೇರೆ ರೆಸಿಪೀಸ್ ಎಲ್ಲ? ಹಾಂ, ಸ್ನಾಕ್ಸ್ ಆ ಥರ ಮಾಡ್ತಾ ಇದ್ರೆ ನಾನು ಕೇಳೋದು ಬೇರೆ ಇಲ್ಲ ಇಲ್ಲ ಆ ಥರ ಎಲ್ಲ ಕರೀಸ್ ಮಾಡ್ತಾ ಇರ್ತೀನಿ ನಾನು. ಆ ಥರ ನಾರ್ತ್ ಇಂಡಿಯನ್ ಸ್ಟೈಲ್ ಎಲ್ಲ ಕಲ್ತಿದ್ದೀರಾ? ಹಳೆ ಅಡುಗೆ ಎಲ್ಲ ಬರುತ್ತಾ? ಮಾಡ್ತೀರಾ? ಹಳೆ ಅಡುಗೆ ಅತ್ತೆ ಬಂದಾಗ ಏನಾದರೂ ಅವ್ರು ಮಾಡಿದಾಗ ಹೆಲ್ಪ್ ಮಾಡಿದಾಗ. ಇದು ಆಗಿದೆ, ಇದು ಪಕ್ಕಕ್ಕೆ ಇಟ್ಬಿಟ್ಟು. ಓಕೆ, ಕೊಡಿ. ಈಗ ಅದು ಲಟ್ಸ್ಕೋಬೇಕು, ಪೂರಿ ಥರ ಅದನ್ನ ಲಟ್ಸ್ಕೋಬೇಕು. ನೆನೆಸಿರುವಂತ ಚಿರೋಟಿ ರವೆ ನೀವು ಏನದು ಕಣಕದಾಗೆ ಮಾಡ್ಕೊಂಡು ಅದನ್ನ ಲಟ್ಸ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೊಂಡು. ಓಕೆ ಓಕೆ. ಮಣೆ ಕೊಡ್ಲಾ? ಮಣೆ ಕೊಡಿ. ಸೊ ರೋಜಾ ಒಬ್ಬಟ್ಟು ಥರ ಇನ್ಯಾವ ಒಬ್ಬಟ್ಟು ಮಾಡ್ತೀರಾ? ಹಾಲು ಒಬ್ಬಟ್ಟು.
ಅದೇ ಮಾಮೂಲಿ ಬೇಳೆ ಒಬ್ಬಟ್ಟು ಕಾಯ್ತು ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಆ ಥರ. ಈ ಗುಲಾಬಿ ಎಸ್ಲಿದೆಯಲ್ಲ ಅದು ಹೇಗೆ, ಅದು ಅಂದ್ರೆ ತಿನ್ಬೋದಾ, ಒಳ್ಳೇದಾ, ಹೇಗದು? ತಿನ್ಬೋದು, ಒಳ್ಳೇದೇ ಅಲ್ಲ. ಗುಲ್ಕನ್ನೆಲ್ಲ ಇವಾಗ ತಿಂತೀವಲ್ಲ ಆ ಥರ. ಹೌದು, ಗುಲ್ಕನ್ ಅದು ಶುಗರ್ ಎಲ್ಲ ಸಿರಪ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಹಂಗೆ ಬೇಕಾದ್ರೂ ತಿಂತೀವಲ್ಲ ರೋಸ್ ಪೆಟಲ್ಸ್. ಅಂದ್ರೆ ಈಗ ಯಾರು ತಿನ್ನಲ್ಲ, ಮುಂಚೆ ತಿಂತಾ ಇದ್ರು, ಈಗ ಯಾರು ತಿನ್ನಲ್ಲ. ಅದೇ ನನ್ಗೆ ಅದೇ ನೀವು ಹೇಳ್ದಂಗೆ ಮುಂಚೆ ಎಲ್ಲ ಚಿಕ್ಕ ಮಕ್ಕಳು ಗುಲ್ಕನ್ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಇತ್ತೀಚೆಗೆ ಹಂಗೂ ಕೂಡ ತಿನ್ಬಿಡ್ತಾ ಇದ್ರು ಮುಂಚೆ ಎಲ್ಲ. ಹೀಗೆ ರೋಸ್ ಪೆಟಲ್ಸ್ ಹಂಗೆ ತಿಂತಾ ಇದ್ರ ಮುಂಚೆ ಎಲ್ಲ ಚಿಕ್ಕ ಪಾಪುಗಳು ಇದಕ್ಕೆ ತಿಂತ, ಈಗ ಯಾರು ತಿನ್ನಲ್ಲ. ಈಗೆಲ್ಲ ಸ್ವಲ್ಪ ಹೆದರಿಕೆ, ಅದಕ್ಕೂ ಏನೇನ್ ಕೆಮಿಕಲ್ ಹಾಕ್ತಾರೋ, ಚೆನ್ನಾಗೂ ಬರ್ಲಿ ಅನ್ಬಿಟ್ಟು ಏನ್ ಮಾಡ್ತಾರೋ ಹೆದರಿಕೆ. ಈ ತರ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕು. ಮನೇಲಿ ಇದೆಯಾ ಗಿಡಗಳೆಲ್ಲ ರೋಸ್ ಇದು, ಅಥವಾ ರೆಡಿಮೇಡ್ ತಗೊಂಡ್ಬಂದಿದ್ದ ಇದು? ಇಲ್ಲ, ತಂದು ಮನೇಲಿಲ್ಲ. ಜಾಗ ಇಲ್ವಾ? ಜಾಗ ಎಲ್ಲ ಒಂದ್ ಗಿಡ ಹಾಕೊಳಕ್ಕಿದೆ ಅಷ್ಟೇ. ಈಗ ಇದನ್ನ ಲಟ್ಸ್ಕೊಳ್ಳೋಣ. ಇದಿವಾಗ ರೆಗ್ಯುಲರ್ ಆಗಿ ಒಬ್ಬಟ್ಟು ಮಾಡುವಾಗ ಮಾಡ್ತಾರಲ್ಲ ಅದೇ ರೀತಿನ? ಅಲ್ಲ, ಕಣಕ ಅಂದ್ರೆ ಈ ಮಾಡ್ತೀವಲ್ಲ ಹಿಟ್ಟನ್ನ, ಅದೇ ತರ ತಿನ್ನಾಗೆ ಲಡ್ಸ್ಕೊಳ್ಳೋದು. ಸ್ವಲ್ಪ ದಪ್ಪ ಇರಲಿ, ತುಂಬಾ ತಿನ್ನಕ್ ಬೇಡ. ಯಾಕಂದ್ರೆ ಫಿಲ್ಲಿಂಗ್ ಎಲ್ಲ ಇಟ್ಟು ರೋಲ್ ಮಾಡ್ಬೇಕಾಗತ್ತಲ್ಲ, ಹಂಗಾಗಿ ಸ್ವಲ್ಪ ದಪ್ಪನೇ ಇರಲಿ. ಸೊ ಅದನ್ನ ಲಡ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಅಲ್ವಾ? ಈಗ ಇದೆಲ್ಲ ಲಡ್ಸ್ಕೊಂಡಿದ್ದೀರಾ ಕಣ್ಕನ ಎಲ್ಲ ಅಲ್ವಾ? ಚಿರೋಟಿ ರವೆದು ಮತ್ತೆ ಎಣ್ಣೆ ಕಾಯಕ್ಕಿಟ್ಟಿದ್ದೀರಾ, ಕಾದಿದ್ಯಾ? ನೋಡ್ತೀನಿ, ಹಾಕ್ಬೋದು. ಪೂರಿ ತರ ಕರಿಯೋದ ಇದು? ಪೂರಿ ತರ ಕರಿ. ಸೊ ಇದೆಲ್ಲ ಯಾವಾಗವಾಗ ಮಾಡ್ತಾ ಇರ್ತೀರಾ ಮನೇಲಿ? ಮಗಳ ಅಂತ ಹೇಳಿದ್ರ, ಮಗಳಿಗೆ ಇಷ್ಟನಾ ಸ್ವೀಟ್ಸ್ ಎಲ್ಲ? ಆಲ್ಮೋಸ್ಟ್ ನಮ್ಮ 3 ಜನಕ್ಕೂ ಇಷ್ಟನೇ. ಏನ್ ಮಾಡಿದ್ರು ತಿಂತಾಳೆ? ತಿಂತಾಳೆ. ಕೆಲವೊಂದ್ಸತಿ ಕೆಲವೊಂದ್ ಮಕ್ಳಿಗೆ ಮನೇದ್ ಇಷ್ಟ ಆಗಲ್ಲ, ಈಗಿನವ್ರು ಆತರ ಏನಿಲ್ವಾ? ಇಲ್ಲ ತಿಂತಾಳೆ. ಏನ್ ಹೇಳಿದ್ಲು ಮಗಳು? ಖಾನಾವಳಿಗೆ ಬರ್ತೀನಿ ಅನ್ನೋ, ಹೋಗ್ತಾ ಇದೀನಿ, ಖುಷಿ ಆಗೋಯ್ತು, ತುಂಬಾ ಖುಷಿ ಆಯ್ತು. ಅವಳೆ ಸ್ವಲ್ಪ ಎನ್ಕರೇಜ್ ಜಾಸ್ತಿ ಮಾಡಿದ್ಲು, ಹೋಗಮ್ಮ ಮಾಡು ಆತರ. ಮಗಳು ಎನ್ಕರೇಜ್ ಮಾಡಿದ್ದಕ್ಕೆ ಹೌದು. ಅವಳಿಗಿದ್ಯಾ? ಮನೆಯವರಂತೂ ಅಡ್ಗೆ ಎಲ್ಲ ಮಾಡ್ತಾರೆ. ಅವಳಿಗೆ ಏನಾದ್ರು ಕಲ್ಸ್ಕೊಟ್ಟಿದ್ದೀರಾ? ಇನ್ನ ಇಲ್ಲ, ಈಗ ಸ್ವಲ್ಪ ಒಂಚೂರು ಓದ್ತಾ ಇದ್ದಾಳಲ್ಲ, ಒಂಚೂರು ಅನ್ನ ಮಾಡೋದು, ಏನಾದ್ರು ಸಾರೇನಾದ್ರು ಚಿಕ್ಕ ಸಾರುಗಳು, ಸಿಂಪಲ್ ಆಗಿ ಮಾಡುವಂತದ್ದು ಅಲ್ಲ, ಅದು ಬೇಸಿಕ್ಸ್. ಅಕಸ್ಮಾತ್ ಗೊತ್ತಿರ್ಬೇಕು ಅಂತ. ಇದು ಚೆನ್ನಾಗಿ ನೋಡಕ್ಕೆ ಒಳ್ಳೆ ಬಿಳಿ ಪೂರಿ ತರ ಇದೆ, ಕಲರ್ ಚೆನ್ನಾಗಿ ಕಾಣ್ತಾ ಇದೆ. ಯಾವಾಗ್ಲೂ ಬೇರೆ ಗೋಧಿ ಪೂರಿ ನೋಡ್ತಾ ಇದ್ದೆ. ಪೂರಿಗಳೆಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಬೇರೆ ಟೈಪ್ ಇದು, ಡಿಫ್ರೆಂಟ್ ಇದು, ಅಥವಾ ಬೇರೆ ಎಣ್ಣೆ ತಿಂಡಿಗಳೆಲ್ಲ ಏನ್ ಮಾಡ್ತೀರಾ ಸ್ಪೆಷಲ್ ಆಗಿ? ಪಲ್ಯ ರೊಟ್ಟಿ ಅಂತ ಮಾಡ್ತೀವಿ ನಮ್ಮ ಮನೇಲಿ, ಅದ್ ಮಾಡ್ತಾ ಇರ್ತೀವಿ. ಅಂದ್ರೆ ರೆಗ್ಯುಲರ್ ರೊಟ್ಟಿ ಅಂತ ಹೇಳೋದು ನೀವು? ಅಲ್ಲ, ಇದು ಒಬ್ಬಟ್ಟು ಕರಿಯೋದಲ್ಲ, ಸುಡೋದೆ. ಒಬ್ಬಟ್ಟಿನ ಕಣ್ಕ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಇಟ್ಟು ಅದನ್ನ ಇದ್ ಮಾಡೋದು, ಸುಡೋದು ಸ್ಪೆಷಲ್ ಆಗಿದೆ. ನಾನು ರೊಟ್ಟಿ ಅಂದ್ರೆ ಇದು ಆಫ್ ಮಾಡಿ. ಮತ್ತೆ ಇದನ್ನೇನ್ ಮಾಡೋದು ನೆಕ್ಸ್ಟ್? ಈಗ ಹಾಲು ಕೊಡಿ, ಹಾಲು ಬಿಸಿ ಮಾಡಕ್ಕೆ. ಓಕೆ, 1 ಕಪ್ ಹಾಲು ತಗೊಂಡಿದ್ದೀರಾ. ಕಾಯಿಸಿದ್ರೆ ಇದನ್ನ? ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು. ಪ್ಯಾನ್ ಬೇಕಾ? ಪ್ಯಾನ್ ಬೇಕು. ಒಲೆ ಹಚ್ಕೊಂಡ್ಬಿಡಿ ಆ ಕಡೆದು. ಹಾಲು ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು. ಈಗ ಅದು ಬಿಸಿ ಮಾಡ್ಕೋಬೇಕಾ? ಬಿಸಿ ಮಾಡಬೇಕು. ಓಕೆ, ಈಗ ಹಾಲು ಕಾದಿದೆ. ಇದಕ್ಕೆ ಈಗ ಬಾದಾಮ್ ಪೌಡರು ಮತ್ತು ಸಕ್ಕರೆ ಹಾಕೋಣ. ಓಕೆ, ಇದು ಬಾದಾಮ್ ಪೌಡರ್ ಅಂದ್ರೆ ಬಾದಾಮ್ ಇದೆ ಪೌಡರ್ ಮಾಡಿರೋದ ಮನೇಲಿ? ಇಲ್ಲ, ರೆಡಿಮೇಡ್ ಸಿಗತ್ತಲ್ಲ, ಅದ ತಗೊಂಡು 1 2 ಸ್ಪೂನ್ಸ್ ಅಥವಾ 3 ಸ್ಪೂನ್ಸ್ ಬಾದಾಮ್ ಪೌಡರು. ಬೇಕಾದ್ರೆ ಮನೇಲಿ ಬಾದಾಮಿ ಮಾಡ್ಕೋಬಹುದು ಪೌಡರ್, ಒಟ್ಟಾರೆ ಪರಿಮಳ ಬರ್ಲಿಕ್ಕೆ. ಮತ್ತೆ ಸಕ್ಕರೆ ಕೊಡಿ, ಅದರಲ್ಲೇ ಸ್ವೀಟ್ ಇರತ್ತೆ. ಸುಮ್ಮನೆ 1 ಸ್ಪೂನ್ ಹಂಗೆ ಸಕ್ಕರೆ ಹಾಕೋಣ, ಜಾಸ್ತಿ ಆಗೋದ್ರೆ ತಿನ್ನಕ್ಕಾಗಲ್ಲ. ಮಿಕ್ಸ್ ಮಾಡೋಣ. ಇದಿವಾಗ ಒಂದಿನ ಮಾಡಿ ಇಟ್ಕೊಳ್ಬೋದಾ? ಹಾಲು ಹಾಕಿರೋದ್ರಿಂದ ಒಂದೇ ದಿನ ಅವತ್ತೇ ಯೂಸ್ ಮಾಡ್ಬೇಕಲ್ಲ?
ಇದು ಪೂರಿ ಬೇಡಕ್ಕಾದ್ರೆ ಮುಂಚೆನೆ ಮಾಡಿ ಇಟ್ಕೋಬಹುದು. ಹಾಲು ಅದೆಲ್ಲ ಆವಾಗ್ಲೇ ಮಾಡಿ ಅವತ್ತೇ ತಿನ್ಬೇಕು. ಸಂಜೆ ಮಾಡಿದ್ರೆ ಸಾಯಂಕಾಲ ರಾತ್ರಿ ಒಳಗಂತೂ ತಿನ್ಕೋಬೇಕು ಆ ಥರ. ಈಗ ಇದರಲ್ಲಿ ಮಾಡಿರೋ ಪೂರಿ ಇದೆಯಲ್ಲ, ಇದನ್ನ ಡಿಪ್ ಮಾಡೋಣ. ಹಾಲೊಳಗೆ ಒಂಥರ ಅದ್ದು ಹಾಗೆ ಮಾಡೋದು. ಸರಿ ಸರಿ. ಸೊ ಇದು ರೆಗ್ಯುಲರ್ ಒಬ್ಬಟ್ಟು ತರ ಲಡ್ಸೋದು ಅದು ಇದೇನಿಲ್ಲ, ಒಂಥರ ಸಿಹಿ ಈಸಿ ಯಾರು ಬೇಕಿದ್ರೂ ಮಾಡ್ಬೋದು. ಪ್ಲೇಟಿಗೆ ತಗೊಂಡ್ಬಿಡೋಣ. ಅದಂದ್ರೆ ಕಷ್ಟ ಅಲ್ಲ, ಬೇಳೆ ಒಬ್ಬಟ್ಟು ಅದೆಲ್ಲ ಮಾಡ್ಬೇಕಂದ್ರೆ ಹೂರ್ಣ ಮಾಡ್ಕೊಳ್ಬೇಕು. ಫಸ್ಟ್ ಟೈಮ್ ಮಾಡೋರ್ಗೆ ಅಂದ್ರೆ ಬರೋದಿಲ್ಲ. ಇದಾದ್ರೆ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್, ಸಿಂಪಲ್ ಆಗಿದೆ. ಮತ್ತೆ ಪೂರಿ ಅಂದ್ರೆ ಹೆಚ್ಚಿನವ್ರಿಗೆ ಎಸ್ಪೆಷಲಿ ಮಕ್ಳಿಗೆ ಖುಷಿ ಆಗತ್ತೆ. ಅದ್ರಲ್ಲಿ ರೋಸ್ ಪೆಟಲ್ಸ್ ಎಲ್ಲ ಇರುತ್ತೆ. ಹಾಗಾಗಿ ರೋಸ್ ಪೆಟಲ್ಸ್ ಇತ್ತೀಚಿನ ದಿನದಲ್ಲಿ ಏನದು ಬ್ಯೂಟಿ ಎನ್ಹಾನ್ಸ್ ಮಾಡಕ್ಕೆ ಅದೆಲ್ಲ ತಿನ್ನೋದು ತುಂಬಾ ಕಡಿಮೆ. ಆರೋಗ್ಯಕ್ಕೆ ರೋಸ್ ಪೆಟಲ್ಸ್ ಕೂಡ ಒಳ್ಳೇದಂತೆ, ಸ್ಕಿನ್ ಎಲ್ಲ ಚೆನ್ನಾಗಾಗೋದಕ್ಕೆ ಎಲ್ಲ. ಅಂದ್ರೆ ನೀವ್ ಹೇಳ್ದಾಗ ಸ್ವಲ್ಪ ಹೆದರ್ತಾರೆ, ಆದ್ರೆ ಆ ರೋಸ್ ವಾಟರ್ ಅಂತ ಮಾಡ್ಕೊಂಡು ಮುಖಕ್ಕೆಲ್ಲ ಹಚ್ಕೊಳ್ತಾರಲ್ವಾ, ಫೇಶಿಯಲ್ ಎಲ್ಲ ಮಾಡುವಾಗ ಮಾಡ್ಕೊಂಡ್ರೆ ಎಸ್ಪೆಷಲಿ ಹೆಂಗಸರಿಗೆ ಒಳ್ಳೇದು. ಇದು ಹಾಗಿದೆ. ಈಗ ಇದಕ್ಕೆ ಆಗ್ಲೇ ನಾವು ಕಾಯಿ ತುರಿ ಎಲ್ಲ ಮಿಕ್ಸಿ ಮಾಡಿಟ್ಟಿದ್ವಲ್ಲ, ಅದು ಕೊಡಿ. ಓಕೆ, ಇವಾಗ ಹೂರ್ಣ ತರ ಮಾಡಿಟ್ಟಿದ್ದೀರಲ್ವಾ, ಅದನ್ನೇನು ಮಾಡೋದು? ಇಲ್ಲ, ಕೈಯಲ್ಲೇ ಹಾಕೊಳ್ಳಿ. ಸ್ಪೂನ್ ಆಗಲ್ಲ, ಹಿಂಗೆ ಎಲ್ಲಾದ್ರೂ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ. ಒಂಥರ ಏನೋ ಸ್ಪೆಷಲ್ ಆಗೇ ಇದೆ. ನಾನು ಯೋಚನೆ ಮಾಡಿದೆ ನೀವು ಹೂರ್ಣದಾಗ ಮಾಡ್ಬಿಟ್ಟು ಒಳಗೆ ಸ್ಟಫ್ ಮಾಡ್ತೀನಿ ಮಾಡ್ತೀವಲ್ವಾ, ಇದೊಂಥರ ವಿಭಿನ್ನವಾಗೇನೆ ಇದೆ. ಅಂದ್ರೆ ನೋಡಿನೇ ಓ ಇದೇನೋ ಡಿಫ್ರೆಂಟ್ ಆಗಿದೆ ಅಂತ ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ಬೇಕು. ಆ ಥರ ಈ ಥರ ಎಲ್ಲ ಫಿಲ್ ಮಾಡ್ಕೊಂಡು ಬಿಡೋದು. ಅದರಲ್ಲಿ ಎಷ್ಟು ಬೇಕೋ, ಜಾಸ್ತಿ ಬೇಕೋ ಅಂದ್ರೆ ಒಂಚೂರು ಜಾಸ್ತಿನೂ ಹಾಕೋಬಹುದು. ನಾವು ಸ್ವೀಟ್ ತಿನ್ನೋದ್ರ ಮೇಲೆ ಹಾಕೋ, ಯಾಕಂದ್ರೆ ಬಾದಾಮಿ ಹಾಲು ಸಿಹಿ ಇರತ್ತೆ, ಇದು ಸಿಹಿ ಇರತ್ತಲ್ವಾ. ಈಗ ಎಲ್ಲ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಅಲ್ವಾ. ಸಕ್ಕರೆ ಅಂದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ತಿನ್ಬೋದು, ತುಂಬಾ ತಿನ್ನೋದು ಒಳ್ಳೇದಲ್ಲ ಅಂತ. ಡ್ರೈ ಫ್ರೂಟ್ಸ್ ಕೊಡಿ. ಕೈಯಲ್ಲೇ ಹಾಕೊಂತೀರಾ? ಸೊ ಡ್ರೈ ಫ್ರೂಟ್ಸ್ ಯಾವ್ದಾದ್ರು ಹಾಕ್ಬೋದಾ? ಬಾದಾಮಿ ಗೋಡಂಬಿನೇ ಚೆನ್ನಾಗಿರುತ್ತೆ. ಇನ್ನು ದ್ರಾಕ್ಷಿ ಎಲ್ಲ ಚೆನ್ನಾಗಿರಲ್ಲ, ಅದು ಮೆತ್ತಗಿರತ್ತಲ್ವಾ. ಇದು ಸ್ವಲ್ಪ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಈಗ ಪೂರಿ ಕೆಳಗಡೆ ಸಾಫ್ಟ್ ಇರೋದ್ರಿಂದ ಮೇಲ್ಗಡೆ ಸ್ವಲ್ಪ ಕ್ರಂಚಿ ತರ ರೋಸ್ ಪೆಟಲ್ಸ್ ಕೊಡಿ. ಸೊ ಲಾಸ್ಟಿಗೆ ರೋಸ್ ಪೆಟಲ್ಸ್ ಹಾಕೋದು. ಹಾಗಾಗಿ ಇದ್ರ ಹೆಸರು ರೋಜಾ ಒಬ್ಬಟ್ಟು. ರೋಜಾ ಒಬ್ಬಟ್ಟು. ಗುಲಾಬಿ ದಳದ ಒಬ್ಬಟ್ಟು ಜಾಸ್ತಿ ಆಗ್ತದೆ. ಇನ್ನೇನಾದ್ರೂ ಅದು ಕಲರ್ ಬೇರೆ ಸಿಕ್ಕಿದ್ರೆ, ಈಗ ಸುಮಾರು ವೆರೈಟೀಸ್ ಗುಲಾಬಿ ಹೂ ಸಿಗತ್ತಲ್ವಾ, ಅಂದ್ರೆ ಇದಂದ್ರೆ ಬೇರೆ ಕಲರ್ಸ್ ಅಂದ್ರೆ ನಂಗೆ ಗೊತ್ತಿರೋ ಪ್ರಕಾರ ಅದನ್ನ ಬೇಕಾದ್ರೆ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ, ಚೆನ್ನಾಗಿ ಕಾಣುತ್ತೆ. ಆಮೇಲೆ ಹಿಂಗೆ ರೋಲ್ ಮಾಡೋದು. ಬೇಕು ಆದ್ರೆ ಹೀಗೂ ಇಟ್ಕೋಬೋದಾ ಅಥವಾ ರೋಲ್ ಮಾಡಿ? ಇಲ್ಲ, ರೋಲ್ ಮಾಡಿ ತಿನ್ನೋದು. ಇದನ್ನ ಹಾಗೆ ತಿನ್ನೋದು. ಅಂದ್ರೆ ರೋಸ್ ಪೆಟಲ್ಸ್ ಇದೆಯೋ ಎಲ್ಲೋ ಕಾಣಲ್ಲ, ಆಮೇಲೆ ಸರ್ಪ್ರೈಸ್ ಏನಿದೆ. ಸರ್ವಿಂಗ್ ಪ್ಲೇಟ್ ಕೊಡಿ. ಸೊ ಏನೋ ಅಂತ ಹೇಳಿ ಏನೋ ಆಗಿದೆ ನನ್ಗೊಂಥರ. ಇದೇನೋ ರೋಲ್, ವೆಜ್ ರೋಲೋ ಅಥವಾ ರೋಜಾ ರೋಲೋ ಏನೋ. ಇದ್ರ ಮೇಲೆ ಒಂಚೂರು ಬಾದಾಮಿ ಹಾಲು ಪುನಃ ಹಾಕ್ತೀರಾ? ಸಾಫ್ಟ್ ಇರುತ್ತೆ. ಓಕೆ ಓಕೆ. ಸೊ ಸುಮಾರು ಪ್ರೋಸೆಸ್ ಸುಮಾರಿದೆ ಇದರಲ್ಲಿ, ಅಂದ್ರೆ ಜಾಸ್ತಿನೇ ಇದೆ. ಆಗ ಹಾಕಿ ಕಡೆ ಮಾಡಿ ಅಂತೂ ಫೈನಲಿ ರೋಲ್ ತರ ಮಾಡಿದ್ದೀರಾ. ವಿಭೂತಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ರೋಜಾ ಒಬ್ಬಟ್ಟು ಸವಿಯಲು ಸಿದ್ಧ. ಓಕೆ, ನಾನು ತಿನ್ನಲು ಸಿದ್ಧಾನೆ. ಓಕೆ, ಇದಂತೂ ಈ ತರ ಒಬ್ಬಟ್ಟು ಮಾಡೋದು ನಾನು ನೋಡೇ ಇಲ್ಲ, ನಿಜ ಹೇಳ್ಬೇಕಂದ್ರೆ. ನನ್ನ ತಲೆಯಲ್ಲಿ ಒಬ್ಬಟ್ಟು ಅಂದ್ರೇನೆ ಬೇರೆ ಇತ್ತು. ಇವತ್ತೇನೋ ಇಂಪ್ರೆಷನ್ ಅನ್ನ ಚೇಂಜ್ ಮಾಡ್ಬಿಟ್ಟಿದ್ದೀರಾ. ಹೀಗೆನಾ ಕಚ್ಕೊಂಡು ತಿನ್ನೋದಾ ಅಥವಾ ಕಟ್ ಮಾಡೋದಾ? ಕಟ್ ಮಾಡಿ ಪೀಸ್ ಮಾಡ್ಕೊಂಡು ತಿನ್ಬೋದು.
ಯಾಕಂದ್ರೆ ಫಿಲ್ಲಿಂಗು ಎಲ್ಲ ಸಿಗುತ್ತೆ. ಕೈಯಲ್ಲಿ ನನ್ಗನ್ಸುತ್ತೆ ಬೆಟರ್ ಕಚ್ಚದೆ, ಯಾಕಂದ್ರೆ ರೋಸ್ ಎಲ್ಲ ಬರಲ್ಲ. ತುಂಬಾ ಸ್ವಾದಿಷ್ಟವಾಗಿ ಮಾಡಿದ್ದೀರಾ. ಮಧ್ಯ ಮಧ್ಯ ಇದು ಗುಲಾಬಿದು ಎಸಳು ಸಿಕ್ತು, ಮತ್ತೆ ಗೋಡಂಬಿ, ಆಮೇಲೆ ಹೂರ್ಣ ಎಲ್ಲ ಮಾಡಿದ್ದೀರಾ. ಏನೋ ಒಂಥರ ಎಲ್ಲದ್ರದ್ದು ಒಳ್ಳೆ ಫ್ಲೇವರ್ ಇದೆ, ತುಂಬಾ ರುಚಿಯಾಗಿದೆ. ಸಿಹಿ ತುಂಬಾನು ಆಗಿಲ್ಲ, ತುಂಬಾ ಸಿಹಿ ಆದ್ರೆ ನನ್ಗೂ ಅಷ್ಟೊಂದು ಹೆಂಗ್ ತಿನ್ನೋದು ಅಂತ ಅನಿಸ್ತಾ ಇತ್ತು. ಇಲ್ಲ, ಇದೊಂದ್ 2-3 ಮಾಡ್ಕೊಂಡು ಊಟ ಆದ್ಮೇಲೂ ತಿನ್ಬೋದು. ಹೊಟ್ಟೆ ತುಂಬಿದ್ರು ಇದಕ್ಕೊಂದ್ ಸ್ವಲ್ಪ ಜಾಗ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಸಿಹಿ ತಿಂಡಿಯನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣಾರ್ಥಿ. ವೀಕ್ಷಕರೇ, ರೋಜಾ ಒಬ್ಬಟ್ಟನ್ನು ಹೇಗ್ ಮಾಡಿದ್ರು ಅಂತ ಬನ್ನಿ ನೋಡೋಣ. ರೋಜಾ ಒಬ್ಬಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಸಕ್ಕರೆ, ಬಾದಾಮಿ ಪುಡಿ, ರೋಸ್ ಪೆಟಲ್ಸ್, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಡ್ರೈ ಫ್ರೂಟ್ಸ್, ಹಾಲು. ರೋಜಾ ಒಬ್ಬಟ್ಟು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಸಕ್ಕರೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ರುಬ್ಬಿದ ಮಿಶ್ರಣ ಹಾಕಿ ಸ್ವಲ್ಪ ಹುರಿದುಕೊಳ್ಳಿ. ಬಳಿಕ ಚಿರೋಟಿ ರವೆ, ಎಣ್ಣೆ ಮತ್ತು ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ನೆನೆಸಿಟ್ಟ ಕಣಕವನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಲಟ್ಟಿಸಿಕೊಂಡು ಕಾದ ಎಣ್ಣೆಯಲ್ಲಿ ಪೂರಿಯ ಹಾಗೆ ಬೇಯಿಸಿಕೊಳ್ಳಿ. ಮತ್ತೊಂದು ಬಾಣಲಿಯಲ್ಲಿ ಹಾಲು, ಬಾದಾಮಿ ಪುಡಿ ಹಾಕಿ ಸ್ವಲ್ಪ ಕುದಿಸಿ ಬೇಯಿಸಿಕೊಂಡ ಪೂರಿ ಹಾಕಿ ತೆಗೆದು ಹುರಿದ ಕಾಯಿ ತುರಿ ಮಿಶ್ರಣ, ಡ್ರೈ ಫ್ರೂಟ್ಸ್, ರೋಸ್ ಪೆಟಲ್ಸ್ ಇಟ್ಟು ರೋಲ್ ಮಾಡಿ ಅದರ ಮೇಲೆ ಕುದಿಸಿದ ಬಾದಾಮಿ ಹಾಲು ಹಾಕಿದರೆ ರುಚಿಯಾದ ರೋಜಾ ಒಬ್ಬಟ್ಟು ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ರೋಜಾ ಒಬ್ಬಟ್ಟನ್ನ ಹೇಗೆ ಮಾಡಿದ್ರು ಅಂತ. ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.